ಸ್ನೇಹಿತರೆ ನಮಸ್ಕಾರ, ನಾನು ಕಾರ್ತಿಕ್. ನಮ್ಮ ವಿಧಾನಸಭೆ ಅಧಿವೇಶನ ರೀಸೆಂಟಾಗಿ ನಡೀತು. ಬಜೆಟ್ ಅಧಿವೇಶನ ಸುಮಾರು 27 ದಿನಗಳ ಕಾಲ ನಡೀತು. ಅದರಲ್ಲಿ ನಮ್ಮ ರೈತರ ಸಮಸ್ಯೆಗಳು, ಇಲ್ಲಿ ಬೆಂಗಳೂರಿನ ಸಮಸ್ಯೆಗಳು, ರಸ್ತೆ ಗುಂಡಿ, ರಾಜಕಾಲುವೆ, ಪ್ರವಾಹ ಮೊದಲಾದ ಸಮಸ್ಯೆಗಳು, ಆಮೇಲೆ ಅರಣ್ಯ ಭೂಮಿ ಒತ್ತುವರಿ ಆಗ್ತಾ ಇರುವಂತಹದ್ದು, ಈ ತರ ಜನರಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳು ಅಲ್ಲಿ ಚರ್ಚೆ ಆಯಿತು. ನಮ್ಮ ಎಲ್ಲಾ ಶಾಸಕರು ಅದ್ರ ಬಗ್ಗೆ ದೀರ್ಘವಾಗಿ ಮಾತಾಡಿದ್ರು. ಹಾಗೇನೆ ಬಜೆಟ್ ಬಗ್ಗೆ ಕೂಡ, ಅದರಲ್ಲಿ ತಪ್ಪು ಸರಿ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಇದ್ರ ನಡುವೆ ನಮಗೆಲ್ರಿಗೂ ನಗು ತರುವಂತಹದ್ದು ಮತ್ತೆ ನಾಚಿಕೆಗೇಡಿನ ಸಂಗತಿ ಅಂತಂದ್ರೆ, ನಮ್ಮ MLAಗಳು ಮಾತಾಡಿದ್ದೇನೆಂದ್ರೆ, IPL ಮ್ಯಾಚ್, ಈಗ ವಿಧಾನಸೌಧದಿಂದ ಬಹಳ ಹತ್ರ ಇರೋ ಸ್ಥಳ ಅದು ಚಿನ್ನಸ್ವಾಮಿ ಕ್ರೀಡಾಂಗಣ. ಅಲ್ಲಿ ನಡೆಯುವಂತಹ IPL ಮ್ಯಾಚಿಗೆ ಶಾಸಕರಿಗೆ ಉಚಿತವಾಗಿ ಟಿಕೆಟ್ ಕೊಡಬೇಕು ಅಂತ. ಇದನ್ನ ಬೇರೆ ಬೇರೆ MLAಗಳೆಲ್ಲ ಮಾತಾಡಿದ್ರು. ನೀವು ಒಂದು ಗಮನಿಸ್ಬೇಕು, ಬೇರೆ ಬೇರೆ ಪಕ್ಷಗಳು, BJP, ಕಾಂಗ್ರೆಸ್, JDS ಎಲ್ಲರೂ ಕೂಡ ಅವರಿಗೆ ಅಭಿಪ್ರಾಯ ಭೇದಗಳಿರುತ್ತೆ. ಆದರೆ ಅವರ ಸೌಲಭ್ಯದ ವಿಚಾರ ಬಂದಾಗ, ಶಾಸಕರ ಸೌಲಭ್ಯಗಳ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಕೆಲವರು ಅದನ್ನ ವಿರೋಧ ಮಾಡಿದ್ದಾರೆ. ಉದಾಹರಣೆಗೆ BJP MLA ಸುರೇಶ್ ಕುಮಾರ್ ಅವರು ಈ ತರಹದ VIP ಸಂಸ್ಕೃತಿ ಅಗತ್ಯ ಇಲ್ಲ, ಉಚಿತ ಟಿಕೆಟ್ ತಗೊಳ್ಬಾರ್ದು, ಅದು ಒಳ್ಳೆ ಸಂಸ್ಕೃತಿ ಅಲ್ಲ ಅನ್ನೋ ರೀತಿಯಲ್ಲೆಲ್ಲ ಹೇಳಿದ್ರು. ಮತ್ತೆ ಬೇರೆ MLAಗಳೆಲ್ಲ ಸಿಗ್ಲಿ ಬಿಡಿ, ಫ್ರೀಯಾಗಿ ಟಿಕೆಟ್ ಕೊಡಿ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನು ಈ ಚಿನ್ನಸ್ವಾಮಿ ಕ್ರೀಡಾಂಗಣನ ನಿರ್ವಹಣೆ ಮಾಡುವಂತಹ ಸಂಸ್ಥೆ, ಕ್ರಿಕೆಟ್ ಪಂದ್ಯವನ್ನೆಲ್ಲ ಆಯೋಜನೆ ಮಾಡುವಂತಹ ಸಂಸ್ಥೆ, ಆ ಅಸೋಸಿಯೇಷನ್ ಅವರು MLAಗಳಿಗೆ ಮರ್ಯಾದೆ ಕೊಡ್ಲಿ, ನಾವು VIPಗಳು, ನಮಗೆ ಅಲ್ಲಿ ಸಾಲಿನಲ್ಲಿ ನಿಂತು ಅಥವಾ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ ತಗೊಳಕ್ಕಾಗಲ್ಲ ಹಣ ಕೊಟ್ಟು, ಅದಕ್ಕೋಸ್ಕರ ಉಚಿತವಾಗಿ ಟಿಕೆಟ್ ಅನ್ನ ನಮಗೆ ಕೊಡಿ ಅನ್ನೋ ರೀತಿಯಲ್ಲೇ ಬಹಳ ಶಾಸಕರು ಮಾತಾಡಿದ್ರು. ಮುಖ್ಯವಾಗಿ ಕಾಂಗ್ರೆಸ್ MLA ವಿಜಯಾನಂದ ಕಾಶಪ್ಪನವರ್, ಇವರು ಒಂಥರ ರೌಡಿ MLA ಅಂತಾನೆ ಫೇಮಸ್ ಆಗಿರೋರು. ಈ MLA ಹೇಳ್ತಾರೆ, ನಾನು ಕಳೆದ ಸಲ ಬಂದಾಗ ಅಲ್ಲಿ ಸಾಲಿನಲ್ಲಿ ನಿಂತು ಟಿಕೆಟ್ ಎಲ್ಲ ತಗೊಂಡೆ, ನಾನು VIP, ಅಲ್ಲಿ ಪಬ್ಲಿಕ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಎಲ್ಲ ಕೂರಕ್ಕಾಗಲ್ಲ, ನಮಗೆ ಪ್ರತ್ಯೇಕವಾಗಿ ಸೀಟ್ ಆಸನದ ವ್ಯವಸ್ಥೆ ಮಾಡಬೇಕು, ಈ ತರ ಮಾತಾಡಿದ್ರು. ಅದೂ ಕೂಡ ಸದನದ ಒಳಗೆ, ವಿಧಾನಸಭೆ ಅಧಿವೇಶನ ನಡೀತಾ ಇರುವಾಗನೇ ಸದನದ ಒಳಗೆ ನನಗೆ IPL ಟಿಕೆಟ್ ಕೊಡಿಸಿ, ನಮಗೆ ಫ್ರೀಯಾಗಿ ಉಚಿತ ಟಿಕೆಟ್ ಕೊಡಿ ಅನ್ನೋ ರೀತಿಯಲ್ಲಿ ಒಳ್ಳೆ ಭಿಕ್ಷೆ ಬೇಡವರ ತರ ಅಲ್ಲಿ ಮನವಿ ಮಾಡ್ತಾ ಇದ್ದಾರೆ ಸ್ಪೀಕರ್ ಹತ್ರ, ಇದಕ್ಕೆ ವ್ಯವಸ್ಥೆ ಮಾಡಿ ಅಂತ. ಇದು ಇಲ್ಲಿಗೆ ಮುಗಿದು ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅಲ್ಲಿಗೆ ಮುಗಿಲಿಲ್ಲ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು, ಹಿರಿಯ ಕ್ರಿಕೆಟ್ ಆಟಗಾರರು, ಅವರನ್ನ ಕರೆಸಿ ಅವ್ರ ಜೊತೆ ಒಂದು ಚರ್ಚೆ ಮಾಡಿ MLAಗಳಿಗೆ ಫ್ರೀ ಟಿಕೆಟ್ ಅನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದು ಏನು ಮಾಮೂಲಿ IPL ಪಂದ್ಯಗಳಿಗೆ ಒಬ್ಬೊಬ್ಬ ಶಾಸಕರಿಗೆ 3 ಟಿಕೆಟ್ ಉಚಿತವಾಗಿ ಕೊಡ್ತಾರೆ. ಇಂಟರ್ನ್ಯಾಷನಲ್ ಮ್ಯಾಚ್ ಟೈಮಲ್ಲಿ ಪ್ರತಿ ಶಾಸಕರಿಗೆ 2 ಟಿಕೆಟ್, ಅಂದ್ರೆ 3 ಟಿಕೆಟ್ ಅಂದ್ರೆ 224 MLAಗಳು, ಇನ್ನು ಸುಮಾರು 60ರಷ್ಟು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಎಲ್ರಿಗೂ ಎಷ್ಟಾಯ್ತು, ಆಲ್ಮೋಸ್ಟ್ 1,000 ಟಿಕೆಟ್ಗಳಾಯ್ತು. ಅಷ್ಟು ಫ್ರೀ ಟಿಕೆಟ್ಗಳನ್ನು ಎಲ್ರಿಗೂ ಕೊಡ್ತಾರಂತೆ. ಆ ತರಹದ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಇವರು ಹೇಳೋದೇನಂದ್ರೆ, ಆನ್ಲೈನ್ ಅಲ್ಲಿ ಕೆಲವರು ಬ್ಲ್ಯಾಕ್ ಅಲ್ಲಿ ಕೂಡ ಮಾರಾಟ ಮಾಡ್ತಾರೆ. ಒಂದು ಟಿಕೆಟಿಗೆ 5,000 ಅಂತಿದ್ರೆ 25,000, 30,000 ಕೊಟ್ಟು ಆ ಟಿಕೆಟ್ ನ ತಗೊಳ್ಬೇಕಾಗುತ್ತೆ, ಬ್ಲ್ಯಾಕ್ ಅಲ್ಲೇ ಸೇಲ್ ಆಗುತ್ತೆ, ಅದಕ್ಕೋಸ್ಕರ ನಮಗೆ ಕೊಡಿ ಅಂತೆಲ್ಲ ಕೇಳಿದ್ದಾರೆ. ಸರಿ, ಈ MLAಗಳು ಬಹುಶಃ ಕಾರ್ಯಕರ್ತರಿಗೆ ಕೊಟ್ರೆ ಟಿಕೆಟ್ ಅನ್ನ, ಅದ್ರ ಬಗ್ಗೆ ನನಗೇನು ಅನ್ಸೋದಿಲ್ಲ. ಅದಕ್ಕೆ ಇವರು ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ಕೂಡ ಅದನ್ನೇ ಹೇಳಿದ್ದು, MLAಗಳಿಗೆ ಇದು ಬೇಕಾಗಿಲ್ಲ ಟಿಕೆಟ್, ಆದ್ರೆ ಆ ಕ್ಷೇತ್ರದಲ್ಲಿ ಇರುವಂತಹ ಕ್ರಿಕೆಟ್ ಆಡುವಂತಹ ಯುವಕರು ಇರ್ತಾರಲ್ಲ, ಅವರಿಗೆ ಇಂಟ್ರೆಸ್ಟ್ ಇರುತ್ತೆ. ಕ್ರಿಕೆಟ್ ಅಸೋಸಿಯೇಷನ್ಗಳಿರುತ್ತೆ, ಸಣ್ಣ ಸಣ್ಣ ಅಸೋಸಿಯೇಷನ್ಗಳನ್ನ ಮಾಡ್ಕೊಂಡಿರ್ತಾರೆ, ಆ ತಂಡಗಳನ್ನ ಮಾಡ್ಕೊಂಡಿರ್ತಾರೆ, ಕ್ರಿಕೆಟ್ ಪ್ಲೇಯರ್ಸ್ಗಳಿರ್ತಾರೆ ಅವರ ಕ್ಷೇತ್ರದಲ್ಲಿ, ಅವರಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಕ್ರೀಡಾಪಟುಗಳಿಗೆ ಅದು ಯೂಸ್ ಆಗ್ಲಿ ಅಂತ ಆ ಟಿಕೆಟ್ನ ಕೊಡಬೇಕು ಅಂತ. ಬಟ್ ನನಗನ್ಸೋದೇನಂದ್ರೆ, ಯಾವುದೇ MLAಗಳು, ಬಹುತೇಕ MLAಗಳು ಅವರವರ ಕುಟುಂಬದವರಿಗೆ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಅಂಥವ್ರಿಗೇನೆ ಫ್ರೀ ಟಿಕೆಟ್ನ ಕೊಟ್ಟುಬಿಟ್ಟು ಕಳಿಸ್ತಾರೆ ಅಷ್ಟೇ ಹೊರತು, ಇವ್ರು ಯಾರು ಕೂಡ ಕಾರ್ಯಕರ್ತರಿಗೆ ಕೊಟ್ಟರು ಓಕೆ, ಆದ್ರೆ ಕಾರ್ಯಕರ್ತರು ಏನಂದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಹೊಡೆದಾಡ್ಬೇಕಷ್ಟೇ, ಅವ್ರಿಗೆ ಅಷ್ಟೇ ಸ್ಥಾನ, ಕಾರ್ಯಕರ್ತರಿಗೂ ಕೊಡಲ್ಲ, ಎಲ್ಲ ಅವರ ಕುಟುಂಬದವರಿಗೆ ಹೋಗುತ್ತೆ. ಇಷ್ಟೆಲ್ಲ ಮಾತಾಡಿದ್ರು ಉಪಮುಖ್ಯಮಂತ್ರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಆ ಟಿಕೆಟ್ ಅನ್ನೆಲ್ಲ ಕೊಡಿಸಿ, ನನಗೊಂಥರ ಅನ್ಸಿದೇನಂದ್ರೆ, ನಮ್ಮ MLAಗಳು ಭಿಕ್ಷುಕರ ನಿಜವಾಗ್ಲು, ಅಷ್ಟೊಂದು ಕಷ್ಟ ಇದೆ MLAಗಳಿಗೆ. ಯಾಕೆಂದ್ರೆ ಒಬ್ಬ MLA ಆಸ್ತಿ ನೋಡಿದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ದಿನ ನಡೆಯೋ ಪಂದ್ಯ ಇದೆಯಲ್ಲ,
ಅಲ್ಲಿ ಇರುವಂತಹ ಎಲ್ಲಾ ಟಿಕೆಟ್ಗಳನ್ನ ಒಂದು ದಿನನೇ ಅವ್ರು ಖರೀದಿ ಮಾಡಬಹುದು, ಅಷ್ಟೊಂದು ದುಡ್ಡಿದೆ. ಅದಕ್ಕಿಂತ ಹೆಚ್ಚು ಹಣ ಇದೆ ಪ್ರತಿ ಎಂ ಎಲ್ ಎಗಳ ಹತ್ರ. ಅದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ, ಯಾವ ರೀತಿ ಈ ಎಂ ಎಲ್ ಎಗಳಿಗೆ ಹಣ ಬರುತ್ತೆ ಅಂತೆಲ್ಲ. ಅಷ್ಟೆಲ್ಲ ಹಣ ಇರುವಂತಹ ಎಂ ಎಲ್ ಎಗಳು ನಮ್ಮನ್ನ VIP ಗಳ ತರ ನಡೆಸ್ಕೊಳ್ಳಿ, ನಮಗೆ ಉಚಿತ ಟಿಕೆಟ್ ಕೊಡಿ ಅಂತ ಅದು ಸದನದಲ್ಲಿ ಬೇಡ್ತಾ ಇದಾರಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನಾದ್ರೂ ಇದೆಯಾ ಈ ಎಂ ಎಲ್ ಎಗಳಿಗೆ? ಅದು ನಾವು ಮತ ಹಾಕಿ ಕಳುಹಿಸಿದಂತಹ ಎಂ ಎಲ್ ಎಗಳಿಗೆ ಪಬ್ಲಿಕ್ ಜೊತೆಗೆ, ಜನರ ಜೊತೆಗೆ ಕೂರಕ್ಕಾಗಲ್ವಂತೆ, ಪ್ರತ್ಯೇಕವಾದ ಆಸನಗಳು ಬೇಕಂತೆ. ಇಂತಹ ಪರಿಸ್ಥಿತಿಗೆ ಬಂದಿದೆ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ರಾಜಕೀಯ ವ್ಯವಸ್ಥೆ. ಈಗ ಎಂ ಎಲ್ ಎಗಳಿಗೆ ಯಾಕೆ ಇಷ್ಟು ಕಷ್ಟ ಬಂದಿದ್ಯಾ? ನಿಜವಾಗ್ಲು ಒಂದು ಟಿಕೆಟಿಗೆ ಭಿಕ್ಷೆ ಬೇಡುವಷ್ಟು ಕಷ್ಟ ಬಂದಿದ್ಯಾ? ಈಗ ರೀಸೆಂಟ್ ಆಗಿ ನೋಡಿ, ಇವರ ಪ್ರತಿ ಶಾಸಕರಿಗೂ ಸರ್ಕಾರದಿಂದ ಸಂಬಳ, ಬೇರೆ ಬೇರೆ ಭತ್ಯೆಗಳು, ಎಲ್ಲಾ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ಪರಿಷ್ಕರಣೆ ಮಾಡಿದ್ದಾರೆ, ಇನ್ನೂ ಹೆಚ್ಚು ಮಾಡಿದ್ದಾರೆ. ರೀಸೆಂಟ್ ಆಗಿ ಇರುವಂತಹ ಮಾಹಿತಿಯನ್ನ ನೋಡಿ ಎಷ್ಟು ಅಂತ. ಒಬ್ಬ ಶಾಸಕರಿಗೆ ಅಂದ್ರೆ ನಿಮ್ಮ ಕ್ಷೇತ್ರದ ಒಬ್ಬ ಎಂ ಎಲ್ ಎಗೆ ಒಂದು ತಿಂಗಳಿಗೆ ಕೊಡೋ ಮೊತ್ತ 2,05,000 ರೂಪಾಯಿ. ಒಂದು ತಿಂಗಳಿಗೆ. ಒಂದು ವರ್ಷಕ್ಕೆ ಅಂದ್ರೆ ಅದು ಆಲ್ಮೋಸ್ಟ್ 24 ಲಕ್ಷ ಆಗುತ್ತೆ. ಅಂದ್ರೆ ದೊಡ್ಡ ದೊಡ್ಡ IT ಕಂಪನಿಗಳಲ್ಲಿ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇರುವಂತಹವರಿಗೆ ಕೊಡುವಂತಹ ಸಂಬಳ. ಅದು ಸರ್ಕಾರದಿಂದ ಅಧಿಕೃತವಾಗಿ ಕೊಡೋದು, ಇನ್ನು ಅವರು ದುಡ್ಡು ಮಾಡೋದು ಕೋಟ್ಯಂತರ ರೂಪಾಯಿ, ಅದು ಬೇರೆ ಇದೆ. ಈಗ ಈ 2,05,000 ರೂಪಾಯಿ ಸರ್ಕಾರ ಪ್ರತಿಯೊಬ್ಬ ಎಂ ಎಲ್ ಎಗೆ ಕೊಡುತ್ತೆ. 224 ಎಂ ಎಲ್ ಎಗಳಿದ್ದಾರೆ, ಎಷ್ಟು ಖರ್ಚಾಗುತ್ತೆ ನೀವೇ ಲೆಕ್ಕ ಹಾಕಿ ನೋಡಿ. ಇವರಿಗೆ ಈ 2,05,000ದಲ್ಲಿ ಒಬ್ಬ ಎಂ ಎಲ್ ಎಗೆ ಸಿಗೋದು ಮೂಲ ವೇತನ 40,000 ರೂಪಾಯಿ. ದೂರವಾಣಿ ವೆಚ್ಚ ಅಂತ 20,000 ರೂಪಾಯಿ ಕೊಡ್ತಾರೆ. ಅಂದ್ರೆ ಫೋನಲ್ಲಿ ಮಾತಾಡುವಂತಹ ಬಿಲ್ 20,000 ತಿಂಗಳಿಗೆ. ವೈಯಕ್ತಿಕ ಭತ್ಯೆ ಅಂತ ಅದು ಯಾವ್ದು ಖರ್ಚು ಮಾಡ್ತಾರೋ ಗೊತ್ತಿಲ್ಲ, 20,000 ರೂಪಾಯಿ. ಕ್ಷೇತ್ರ ಭತ್ಯೆ ಅಂತ 60,000 ರೂಪಾಯಿ ಕೊಡ್ತಾರೆ. ಇದು ಕೂಡ ನನಗೆ ಅರ್ಥ ಆಗಿಲ್ಲ. ಕ್ಷೇತ್ರ ಪ್ರಯಾಣ ಭತ್ಯೆ ಅಂತ ಅಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಕಾರಲ್ಲಿ ಹೋಗಿ ಬೇರೆ ಬೇರೆ ಜನರ ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ, ಇದಕ್ಕೋಸ್ಕರ ಪೆಟ್ರೋಲಿಗೆ ಖರ್ಚಾಗುತ್ತಲ್ಲ, ಪೆಟ್ರೋಲ್ ಡೀಸೆಲಿಗೆ, ಅದಕ್ಕೋಸ್ಕರ ಪ್ರಯಾಣ ಭತ್ಯೆ ತಿಂಗಳಿಗೆ 60,000 ರೂಪಾಯಿ. 60,000 ರೂಪಾಯಿಯಲ್ಲಿ ಎಷ್ಟು ಡೀಸೆಲ್ ಪೆಟ್ರೋಲ್ ಇವರು ಖರ್ಚು ಮಾಡ್ಬೋದು? ಇನ್ನು ಅಂಚೆ ವೆಚ್ಚ 5,000 ರೂಪಾಯಿ. ಬೇರೆ ಬೇರೆಯವರಿಗೆ ಲೆಟರ್ಗಳು ಕಳ್ಸಕ್ಕೆ, ಸರ್ಕಾರಕ್ಕೆ ಪತ್ರ ಬರೆಯಕ್ಕೆಲ್ಲ ಕೊಡ್ತಾರಲ್ವಾ, ಆ ಅಂಚೆ ವೆಚ್ಚ 5,000 ರೂಪಾಯಿ. ಒಟ್ಟು 2,05,000 ರೂಪಾಯಿ. ಇಷ್ಟು ಹಣವನ್ನ ಒಬ್ಬ ಶಾಸಕನಿಗೆ ಸಿಗುತ್ತೆ. ಇದ್ರ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಫೆಸಿಲಿಟಿಗಳು ಶಾಸಕರಿಗೆ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅವರು ಆ ಟೆಂಡರ್ ಈ ಟೆಂಡರ್ ಅಂತ ಅಲ್ಲಲ್ಲಿ ಕಮಿಷನ್ ಅಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡ್ತಾರೆ. ಇಷ್ಟೆಲ್ಲಾ ಫೆಸಿಲಿಟಿ ಇರುವಂತಹ ಶಾಸಕರು ಒಂದು IPL ಟಿಕೆಟಿಗೋಸ್ಕರ ಭಿಕ್ಷೆ ಬೇಡ್ತಾರೆ ಅಂತಂದ್ರೆ ಇದು ನಿಜವಾಗ್ಲೂ VIP ಸಂಸ್ಕೃತಿನೇ. ಈ VIP ಸಂಸ್ಕೃತಿ ಅಂದ ತಕ್ಷಣ ಇನ್ನೊಂದು ವಿಷಯ ಬರುತ್ತೆ, ಇಲ್ಲಿ ಟ್ರಾಫಿಕ್ ಸಮಸ್ಯೆ. ಅದರಲ್ಲೂ ಬೆಂಗಳೂರಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಮುಖ್ಯಮಂತ್ರಿ, ಸಚಿವರು ಎಲ್ಲರೂ ಕೂಡ 0 ಟ್ರಾಫಿಕ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಮುಖ್ಯಮಂತ್ರಿ ಬರುವಾಗ ಅವರ ವಾಹನ, ಅವರ ಬೆಂಗಾವಲು ಪಡೆ ವಾಹನಗಳು ಅವೆಲ್ಲವೂ ಕೂಡ ಹೋಗುವಾಗ ಟ್ರಾಫಿಕ್ ನ ಬ್ಲಾಕ್ ಮಾಡ್ಬಿಡ್ತಾರೆ. ತುಂಬಾ ಟ್ರಾಫಿಕ್ ಆಗುತ್ತೆ. ಆಮೇಲೆ ಸಚಿವರು ಹೋಗುವಾಗಲೂ ಕೂಡ ಕೆಲವರು ಯೂಸ್ ಮಾಡ್ಕೊಳ್ತಾರೆ, ಕೆಲವರು ಈ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಲ್ಲ. ಟ್ರಾಫಿಕ್ ಪೊಲೀಸರು ಅಡ್ಡ ಹಾಕ್ಬಿಡ್ತಾರೆ, ಯಾರು ಹೋಗ್ಬಿಡಿ ಮುಂದಕ್ಕೆ ಅಂತ ಸಿಗ್ನಲ್ ಅಲ್ಲಿ ನಿಲ್ಸಿ. ಆಮೇಲೆ ಮುಖ್ಯಮಂತ್ರಿ ಸಚಿವರೆಲ್ಲ ಹೋದ್ಮೇಲೆ ಜನರು ಹೋಗ್ಬೇಕು. ಇದು ನನಗೆ ವಿರೋಧ ಇಲ್ಲ. ಯಾಕಂತಂದ್ರೆ ಮುಖ್ಯಮಂತ್ರಿಯವರ ಸಮಯ ತುಂಬಾ ಬೆಲೆ ಬಾಳುವಂಥದ್ದು. ಅವರು ಒಂದು ದಿನದಲ್ಲಿ ಎಷ್ಟೋ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಸಚಿವರು ಕೂಡ ಬಹಳಷ್ಟು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಅವರಿಗೆ ಅಷ್ಟು ಟೈಮನ್ನ ಅಷ್ಟು ಬೇಗ ಮಾಡ್ಬೇಕಂದ್ರೆ ಕೆಲಸಗಳನ್ನ ಆ ಟೈಮನ್ನು ಅವರಿಗೆ ಕೊಡ್ಲೇಬೇಕಾಗುತ್ತೆ. ಅವರ ಟೈಮ್ ತುಂಬಾ ಅಮೂಲ್ಯವಾಗಿರೋದು. ಹಾಗಾಗಿ 0 ಟ್ರಾಫಿಕ್ ಅಥವಾ ನೋ ಟ್ರಾಫಿಕ್ ಅಂದ್ರೆ ಜನರನ್ನ ತಡೆದು ಅವ್ರನ್ನ ಕಳಿಸುವಂತಹ ವ್ಯವಸ್ಥೆ ಇದ್ರೆ ಅದು ಅದ್ರ ಪರವಾಗಿನೇ ನಾನು ಹೇಳ್ತಾ ಇದ್ದೀನಿ. ಅದು ಒಳ್ಳೇದೇ, ಯಾಕಂದ್ರೆ ಅವರ ಟೈಮ್ ತುಂಬಾ ಅಮೂಲ್ಯವಾದದ್ದು. ಅದನ್ನ VIP ಸಂಸ್ಕೃತಿ ಅಂತ ನಾನು ಹೇಳಲ್ಲ. ಆದ್ರೆ ಇದೆಯಲ್ಲ, ಈ VIP ಏನು IPL ಟಿಕೆಟ್, ಇದ್ರ ಅಗತ್ಯ ನಿಜವಾಗ್ಲೂ ಇತ್ತ? ಇದನ್ನ ಸ್ಪೀಕರ್ UT ಖಾದರ್ ಅವರು ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಅಥವಾ ಸರ್ಕಾರದಲ್ಲಿ ಹಿರಿಯರಾಗಿರುವಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತಿತರ ಎಲ್ಲ ಸಚಿವರು ಇವರೆಲ್ಲರೂ ಕೂಡ ಯೋಚನೆ ಮಾಡಬೇಕಿತ್ತು. ಇಂತಹ ವಿಷಯಗಳನ್ನ ಸದನದಲ್ಲಿ ಮಾತಾಡುವಂತಹ ಅಗತ್ಯ ಇತ್ತ? ಟಿಕೆಟ್ ಕೊಡುವಂತಹ ನೆಸೆಸಿಟಿ ಇತ್ತ? ಇನ್ನು ಇವನ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ನಂತರ. ಅದರ ಅಗತ್ಯ ನಿಜವಾಗ್ಲೂ ಇತ್ತ? ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಜನರ ಬಗ್ಗೆ, ಜನರಿಗೆ ಏನ್ ಸೌಲಭ್ಯ ಕೊಡಬೇಕು ಅಂತ ಇವರೆಲ್ಲ ಯೋಚನೆ ಮಾಡಲ್ಲ. ಆದ್ರೆ ನಮಗೆ IPL ಟಿಕೆಟ್ ಕೊಡಬೇಕು, ನಾವು ಆರಾಮಾಗಿರ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಸರಿ, ಕಳೆದ ವರ್ಷ ಅನ್ಸುತ್ತೆ ಇದೇ IPL ಪಂದ್ಯ
ಏನು RCB ಮ್ಯಾಚ್ ಅನ್ನ ಗೆದ್ದಾಗ ವಿರಾಟ್ ಕೊಹ್ಲಿ ಅವರ ತಂಡ ಬೆಂಗಳೂರಿಗೆ ಬಂದ ಟೈಮಲ್ಲಿ 11 ಯುವ ಜನರು ಎಲ್ಲರೂ ಕೂಡ ಕಾಲೇಜಿಗೆ ಹೋಗ್ತಾ ಇದ್ದಂತಹ ಮಕ್ಕಳು, ಒಂದಿಬ್ರು ಉದ್ಯೋಗಿಗಳು ಅನ್ಸುತ್ತೆ, ಅವರೆಲ್ಲ ಆ ವಿಧಾನಸೌಧದ ಮುಂದೆ ಅಷ್ಟೆಲ್ಲ ಜನ ಬಂದು ಆ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ ಹೋದ್ರಲ್ಲ, ಅವರ ಕಥೆ ಏನು? ಅವರು ಸಾಮಾನ್ಯ ಜನರಲ್ವಾ? ಈ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ತಾರೆ ಅಲ್ಲೆಲ್ಲ ಪಬ್ಲಿಕ್ ಹೋಗ್ತಾರೆ, ನಾವು ಪಬ್ಲಿಕ್ ಜೊತೆ ಹೋಗಕ್ಕಾಗಲ್ಲ. ಸರಿ, ಪಬ್ಲಿಕ್ ಅಲ್ಲೇ ಆ 11 ಜನ ಹೋಗಿ ಸತ್ರಲ್ಲ, ಅವರ ಕಥೆ ಏನು? ಆ 11 ಜನಕ್ಕೆ ಕೊಡುವಂತಹ ಗೌರವ ಇದೆ ಇವರ ಈ ಮಾತುಗಳು. ಇಂತಹ MLAಗಳಿಗೆ ವೋಟ್ ಹಾಕ್ತಾರಲ್ಲ ಜನರದು ಕೂಡ ಖಂಡಿತ ತಪ್ಪಿದೆ. ಯಾವುದೇ ಚುನಾವಣೆಯಲ್ಲಿ ನಾವು ವೋಟ್ ಹಾಕುವಾಗ ಕೂಡ ಸ್ವಲ್ಪ ಯೋಚನೆ ಮಾಡಿ ಮತದಾನ ಮಾಡೋದು ತುಂಬಾ ಉತ್ತಮ. ಇವಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.